ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮೃತ ಮಗನನ್ನ ಬದುಕಿಸುವುದಕ್ಕೆ ತಾಯಿ 5 ದಿನಗಳ ಕಾಲ ಬೈಬಲ್ ಓದಿದ್ಲು. ಫ್ಯಾಷನ್ ಡಿಸೈನರ್ ತಾಯಿ ಮೃತದೇಹದ ಬಳಿ ಪ್ರಾರ್ಥನೆ ಮಾಡ್ತಾನೆ ಇದ್ಲು. ರಕ್ತ ಹರಿಯುತ್ತಲೇ ಇತ್ತು. ಏನಿದು ಮೃತ್ಯು ಕೂಪ? ಹೌದು ನೋಡಿ, ನಮ್ಮ ದೇಶದಲ್ಲಿ ಅದೆಂತೆಂಥ ಘಟನೆಗಳು ಹೇಗೆ ಸಂಭವಿಸುತ್ತೆ ಅಂತ. ಅನೈತಿಕ ಕೆಲಸಗಳಿಗೆ ಭಾಗಿಯಾಗಿ, ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಎಂತೆಂತಹ ಕೃತ್ಯಗಳನ್ನು ಎಸಗೋದಕ್ಕೆ ಮನುಷ್ಯ ಮುಂದಾಗ್ತಾನೆ ಅನ್ನೋದು ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ. ಹೌದು ನೋಡಿ, ಮಧ್ಯಪ್ರದೇಶದ ವಿದಿಶಾದಲ್ಲಿ 42 ವರ್ಷದ ಶೀನು ವರ್ಗೀಸ್ ಅವರ ಮನೆಯಲ್ಲಿ ಶವವಾಗಿ ಪತ್ತೆ ಆಗಿದ್ದು, ಅವರ ತಾಯಿ ಮರಿಯಮ್ಮ ವರ್ಗೀಸ್ 5 ದಿನಗಳಿಂದ ಶವದ ಪಕ್ಕದಲ್ಲಿ ಕೂತ್ಕೊಂಡು ತಮ್ಮ ಮಗ ಮತ್ತೆ ಜೀವಂತವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಿದ್ರು ಅಂತ ವರದಿಯಾಗಿದೆ. ಶೀನು ಅವರ ಎದೆಯ ಮೇಲೆ ಬೈಬಲ್ ಅನ್ನ ಇಡಲಾಗಿತ್ತು. ನೆರೆಹೊರೆಯವರು ಬಲವಾದ ದುರ್ವಾಸನೆ ಮತ್ತು ಬಾಗಿಲಿನ ಕೆಳಗಿನಿಂದ ರಕ್ತ ಸೋರ್ತಾ ಇರುವುದನ್ನ ಗಮನಿಸಿದ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ. ಸಿವಿಲ್ ಲೈನ್ ಪೊಲೀಸರ ಪ್ರಕಾರ ಶೀನು ಮುಂಬೈನಲ್ಲಿ ಫ್ಯಾಷನ್ ಡಿಸೈನಿಂಗ್ನಲ್ಲಿ ಕೆಲಸವನ್ನು ಮಾಡ್ತಿದ್ರು. ಅವರ ತಂದೆಯ ಮರಣದ ನಂತರ ಅವರು ಕಳೆದ 1 ವರ್ಷದಿಂದ ವಿದೇಶದಲ್ಲಿ ತಮ್ಮ ತಾಯಿಯೊಂದಿಗೆ ವಾಸವಾಗಿದ್ದರು. ಮರಿಯಮ್ಮ ಖಾಸಗಿ ಶಾಲೆಯಿಂದ ನಿವೃತ್ತಿ ಶಿಕ್ಷಕಿಯಾಗಿದ್ದರು. ಸೋಮವಾರ ಬೆಳಿಗ್ಗೆ ಹಾಲು ತಲುಪಿಸಲು ಬಂದಿದ್ದಂತಹ ಹಾಲು ಮಾರಾಟಗಾರ ಸಚಿನ್ ಲೋಧಿ ಮನೆಯಿಂದ ಕೆಟ್ಟ ವಾಸನೆ ಬರ್ತಾ ಇರುವುದನ್ನ, ಹಾಗೆ ಬಾಗಿಲಿನ ಕೆಳಗೆ ರಕ್ತವನ್ನ ನೋಡೋದನ್ನ ಗಮನಿಸಿ ಅನುಮಾನಕೊಳ್ತಾರೆ. ಅವರು ಮರಿಯಮ್ಮ ಅವರನ್ನ ಪ್ರಶ್ನೆ ಮಾಡಿದಾಗ ಅವರು ಎಲ್ಲರೂ ಸೇರಿ ನನ್ನ ಮಗನನ್ನ ಕೊಂದುಬಿಟ್ಟಿದ್ದಾರೆ, ಶೀನು ಸತ್ತೋಗ್ಬಿಟ್ಟಿದ್ದಾನೆ ಅವನು ಅಂತ ಹೇಳ್ತಾರೆ. ಇದು ಕೂಡ ವರದಿಯಾಗಿದೆ. ಶೀನು ಸ್ವಲ್ಪ ಸಮಯದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ನೆರೆಹೊರೆಯವರ ಪ್ರಕಾರ ಮರಿಯಮ್ಮ ಯಾರೊಂದಿಗೂ ಹೆಚ್ಚು ಮಾತಾಡ್ತಾ ಇರ್ಲಿಲ್ವಂತೆ. ಮನೆಗೆ ಯಾರು ಬಂದು ಹೋಗ್ತಾ ಇರಲಿಲ್ಲ. ಶೀನು ಅವರ 2 ಸಹೋದರರು ವಿದೇಶದಲ್ಲಿ ವಾಸವಾಗಿದ್ರು. ಅವರು ತಮ್ಮ ತಾಯಿಯನ್ನ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯದಿಂದ ಅವರೊಂದಿಗೆ ವಾಸವಾಗಿದ್ರು ಅಂತ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಇತ್ತೀಚೆಗೆ ಅಸ್ವಸ್ಥರಾಗಿದ್ರು ಅಂತಲೂ ಕೂಡ ಹೇಳಲಾಗ್ತಿದೆ. ಮಗನನ್ನ ಮತ್ತೆ ಬದುಕಿಸುವ ಭರವಸೆಯಿಂದ ತಾಯಿ ಪ್ರಾರ್ಥನೆಯನ್ನ ಮಾಡ್ತಾನೆ ಇದ್ಲು. ತನ್ನ ಮಗನ ಮರಣದ ನಂತರ ಮರಿಯಮ್ಮ ಯಾರಿಗೂ ಕೂಡ ಮಾಹಿತಿಯನ್ನ ನೀಡಲಿಲ್ಲ ಅಂತ ಪೊಲೀಸರು ತನಿಖೆಯಲ್ಲಿ ತಿಳಿಸಿದ್ದಾರೆ. ಬೈಬಲ್ ಅನ್ನ ಇಟ್ಕೊಂಡು ನಿರಂತರವಾಗಿ ಪ್ರಾರ್ಥಿಸೋದ್ರಿಂದ ತನ್ನ ಮಗ ಮತ್ತೆ ಜೀವಂತವಾಗ್ತಾನೆ ಅಂತ ಅವಳು ನಂಬಿದ್ಲು. ಅದಕ್ಕಾಗಿ ಶವವನ್ನ ಮನೆಯಲ್ಲೇ ಇರಿಸಲಾಗಿತ್ತು. ಹಾಗೆ ಯಾವುದೇ ಅಂತ್ಯಕ್ರಿಯೆಗಳನ್ನ ನಡೆಸಲಾಗಲಿಲ್ಲ. ಪೊಲೀಸರು ಮನೆಗೆ ಪ್ರವೇಶಿಸದಂತೆ ತಾಯಿ ತಡಿತಾನೆ ಇರ್ತಾಳೆ. ಮಾಹಿತಿ ಪಡೆದಂತಹ ಸಿವಿಲ್ ಲೈನ್ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ತಲುಪ್ತಾರೆ. ಪೊಲೀಸರು ಮನೆಯೊಳಗೆ ಪ್ರವೇಶಿಸುವುದಕ್ಕೆ ಯತ್ನ ಮಾಡಿದಾಗ ಮರಿಯಮ್ಮ ಅವರನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು 2 ಬಾರಿ ಬಾಗಿಲು ಮುಚ್ಚೋದಕ್ಕೆ ಪ್ರಯತ್ನಿಸ್ತಾರೆ. ಸಾಕಷ್ಟು ಮನವೊಲಿಸಿದ ನಂತರ ಪೊಲೀಸರು ಒಳಗೆ ಪ್ರವೇಶಿಸೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಶೀನು ಅವರ ಶವ ಕೋಣೆಯಲ್ಲಿ ಬಿದ್ದಿರೋದು ಕಂಡು ಬರುತ್ತೆ. ಕ್ಲಿಯರ್ ಕಟ್ ಆಗಿ ಅಲ್ಲೇ ಶವ ಇರುತ್ತೆ. ದೈತ್ಯ ದೇಹದ ಒಂದು ಮೃತದೇಹವನ್ನ ಕಾಣ್ತಾರೆ. ಶವದ ಮೇಲೆ ಬೈಬಲ್ ಅನ್ನ ಇರಿಸಲಾಗಿರುತ್ತೆ. ಅದರ ಸುತ್ತಲೂ ಪ್ರಾರ್ಥನೆಗೆ ಸಂಬಂಧಪಟ್ಟಂತಹ ವಸ್ತುಗಳು ಕೂಡ ಇರುತ್ತೆ. ಪೊಲೀಸರ ಪ್ರಕಾರ ಶವವು ಸುಮಾರು 5 ದಿನಗಳಷ್ಟು ಹಳೆಯದಾಗಿರುತ್ತೆ. ಅದರಿಂದ ಬಲವಾದಂತಹ ದುರ್ವಾಸನೆ ಕೂಡ ಬರ್ತಾ ಇರುತ್ತೆ ಮತ್ತು ಹುಳಗಳು ಕೂಡ ದೇಹವನ್ನ ಮುತ್ಕೊಂಡ್ಬಿಟ್ಟಿರುತ್ತೆ. ಅದಾದ ನಂತರ ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯಲಾಗುತ್ತೆ. ನೋಡಿ, ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ ಅಂತ ಸಿವಿಲ್ ಲೈನ್ ಪೊಲೀಸ್ ಠಾಣೆಯ ಉಸ್ತುವಾರಿ ರಾಜ್ಪಾಲ್ ಸಿಂಗ್ ಜನೌದ್ ತಿಳಿಸಿದ್ದಾರೆ. ವರದಿ ಬಂದ ನಂತರ ಸಾವಿಗೆ ನಿಜವಾದ ಕಾರಣ ಏನು ಅಂತ ಸ್ಪಷ್ಟ ಆಗುತ್ತೆ. ಮರಿಯಮ್ಮ ವರ್ಗೀಸ್ ಮೇಲೆ ನಿಗಾ ಇಡಲಾಗಿದೆ. ಸಂಬಂಧಿಕರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಪೊಲೀಸರು ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಏನಂತಂದ್ರೆ ಈಕೆ ಅಸ್ವಸ್ಥಳ ಅಥವಾ ಏನು ಒಂದು ಗೊತ್ತಾಗ್ತಾ ಇಲ್ಲ. ಮೃತ ಮಗ 5 ದಿನದಿಂದ ಮನೆಯಲ್ಲೇ ಕೊಳಿತಾ ಇರುವಂತಹ ಶವದ ಮುಂದೆನೆ ಬೈಬಲ್ ಅನ್ನ ಇಟ್ಟು ಮೃತ ದೇಹವನ್ನ ಬದುಕಿಸುವಂತ, ಅಂದ್ರೆ ಸತ್ತೋಗಿರೋರನ್ನ ಬದುಕಿಸುವಂತಹ ಪ್ರಯತ್ನವನ್ನ ಈ ಫ್ಯಾಷನ್ ಡಿಸೈನರ್ ತಾಯಿ ಮಾಡ್ತಾಳೆ ಅಂತಂದ್ರೆ ಇದು ಎಂತಹ ಕಾಲ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇವರ ಈ ನಡೆಗೆ ಅಥವಾ ಇವರ ಈ ಆಲೋಚನೆಗೆ ಏನು ಹೇಳಬೇಕು? ಮಗನ ಮೇಲಿನ ಅಪಾರವಾದಂತಹ ಪ್ರೀತಿ ಅನ್ಬೇಕಾ, ಅಥವಾ ಮಗನನ್ನ ಏನಾದರೂ ಈ ತಾಯಿನೇ ಕೃತ್ಯ ಎಸಗಿ ಕೊಲೆಗೈದು ಈ ರೀತಿ ಅಂದರೆ ಬೈಬಲ್ ಇಟ್ಟು ಮತ್ತೆ ಆ ಜೀವವನ್ನ ಹಿಂಪಡಿಬಹುದು ಅನ್ನುವಂಥ ಒಂದು ಥಾಟ್ ಏನಾದರೂ ಇತ್ತಾ? ಈ ರೀತಿಯಾದಂಥ ಒಂದಷ್ಟು ಯೋಚನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಪೊಲೀಸರು ಈಗಾಗಲೇ ಮರಿಯಮ್ಮನ ಮೇಲೆ ಒಂದಷ್ಟು ತನಿಖೆಯನ್ನು ನಡೆಸೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮುಂದಾಗ್ತಾ ಇದ್ದಾರೆ. ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಫ್ಯಾಷನ್ ಡಿಸೈನರ್ ಆಗಿದ್ದಂತಹ ಮರಿಯಮ್ ಏನು ಉತ್ತರವನ್ನು ಕೊಡ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.